ಯಾಕ ಟೈಮ್ ನೋಡ್ದೇನೋ? ಯಾಕ್ಲಾ? ಯಾಕ ಆಗ್ಲೇ ಟೈಮ್ 4:15 ಆಗೈತಿ. ಇನ್ನ ನಿನ್ನ ಮಗಳು ಗಂಡು ಬೀರಿ ಇನ್ನ ಬಂದೇ ಇಲ್ಲ ನೋಡ್ ಮನಿಗ. ಆ ಡ್ರೈವರು ಬರೋಬ್ರಿ ಇಲ್ಲ ಕಾವ. ಟೈಮಿಗ ಮನಿಗ್ ಕರ್ಕೊಂಬ ಅಂದ್ರ ಕರ್ಕೊಂಡ ಬರಂಗಿಲ್ಲವಾ. ಹಿಂಗ್ ಮಾಡಿದ್ರಿ ಹೆಂಗ್ ಅಂತೀನಿ ನಾನು. ಹೋಗ ಯಾಕ ಹೋಗ್ಲಾ ಬಾಡ್ಯಾ ನೀನು. ಅವು ಸ್ಪೆಷಲ್ ಕ್ಲಾಸು ಅವು ಇವು ಇರ್ತಾವು. ಅದಕ್ಕೆ ಒಟ್ಟು ಒತ್ತಾಕತಿ. ಅಯ್ಯೋ ದೇವ್ರೆ ನಿಂದು ಒಂದತಗ ಉಂಡೇನಿಲ್ಲ. ನಾನು ಊಟ ಮಾಡಿನಿ. ಅವು ಯಾವಾಗ ಗೂಳಿಗೆ ಖಾಲಿ ಆಗ್ಯಾವಂತಲ್ಲ, ನಿಮ್ಮ ಅವನು ತಂದು ಕೊಡ್ಬೇಕಿಲ್ಲ. ಅಯ್ಯೋ ಬೇಷದಿ ಬಿಡು ಯಾಕ ನೀನು. ಮಗಳ ಕೊಟ್ಟು ಮದ್ವಿ ಮಾಡಂದ್ರ ಮನಿ ಕೆಲಸ ದಾಳ ಮಾಡ್ಕಂತೀಯಲ್ಲ ನೀನ ನನಗ. ಹೋಗ ಯಾಕ ನಾನು ಸುಮ್ಕ ಹೋಗ್ಬಿಡ್ತೀನಿ ಬಿಡು. ಏನ್ಲ ಈಗ ನಿಂದ ರಾಡಿ ಏನಾತ್ ಹೇಳ. ನೋಡ್ಯಾಕ ನಾನರ ಕುಲ್ಲಂ ಕುಲ್ಲ ಹೇಳ್ತಾನೆ. ನನಗ ಸುಚಿಗ ಮದ್ವಿ ಮಾಡ್ಕೊಟ್ಬಿಡು. ಮಾವುಗುನು ಆರಾಮಿಲ್ಲ. ಮತ್ತ APMC ಅವು ಇವು ಎಲ್ಲ ಯಾರು ನೋಡ್ಕೋಬೇಕು? ಅಯ್ಯೋ ದೇವ್ರೆ. ಅದ್ರಾಗ ಈ ಸುಚಿ ನಿನ್ನ ಮಗಳು ಮಾವನ ಕಿಮ್ಮತ್ತಿಲ್ವಾ, ಹೆಂಗ್ ಬೇಕು ಹಂಗ ಮಾತಾಡ್ತಾಳ. ಹಂಗ ಬಿಡ್ಲ, ಸಣ್ಣವ್ರ ಇದ್ದಾಗಿಂದ ಇಬ್ರು ಕೂಡಿ ಆಡಿರಲ್ಲ, ಹಂಗತೆ ಸಲಿಗಿ ಒಳಗ್ ಮಾತಾಡ್ತಾ. ಮದ್ವಿ ಮಾಡ್ಕಂತಡಿ, ಹಂಗ ಯಾಕೆ ಮಾಡ್ತಿ? ಅಲ್ಲಕ್ಕ ನನ್ನ ವಯಸ್ಸು ಮುಗುದ ಒಕ್ಕೇತಿ. ಇವತ್ತು ನಾಳೆ ಅಂತ 8 ದಿನ ಅಂತ ಕಾಯ್ಲಿ ನಾನು. ಅದ್ರಾಗ ನೀನಂದ್ರ ಇಷ್ಟ ಇಲ್ಲ, ನಾನು ಬ್ಯಾರೆ ಮಾಡ್ಕಂತಾನಿ ಅಂತಾಳವ. ಹಂಗ ಮಾಡ್ತಾಳ ತಗಲ್ಲ. ನೋಡ ಯಾಕ ನಿನ್ನ ಮಗಳಗ 1 ಕಪ್ ಚಹಾ ಮಾಡಕ್ಕೂ ಬರಂಗಿಲ್ಲ. ಎಲ್ಲದಕ್ಕೂ ಒಂದಕ್ಕೂ ಆಳು ಇಟ್ಬಿಟ್ಟಿರ್ ಮನ್ಯಾಗ. ಒಂದೆಟ್ಟು ಕಸ ಗುಡ್ಗ ಬರಂಗಿಲ್ಲ, ಕಲ್ಲು ಒಡ್ಸಕ್ ಬರಂಗಿಲ್ಲ, ಬಾಂಡೆ ಅರಿಬಿ ಬಿಡು ಎಂದು ಮುಟ್ಟೇ ಇಲ್ಲ. ನೀನ ಮಾಡಂಗಿಲ್ಲ, ನಿನ್ನ ಮಗಳು ಎಲ್ಲಿ ಮಾಡ್ತಾಳ? ಮಾತಿದ್ರ ಕೆಲಸ ದೂರವ. ನಿನ್ನ ಮಗಳಗ ಬ್ಯಾರೆ ಕಡೆ ಕೊಟ್ಟು ಮದ್ವಿ ಮಾಡಿದಿ ಅಂದ್ರ ನೋಡು. ಆಮೇಲೆ ಇಬ್ರು ಕುಂತ ತಿಂತೀರಿ. ನನ್ನಂತ ಸಂಬಾಯಿತ ಹುಡುಗ ಎಲ್ಲಿ ಸಿಗ್ಬೇಕು ನೋಡ್, ವಿಚಾರ ಮಾಡಿ ಲಗುನ ಮದ್ವಿ ಮಾಡಿ ಕೊಟ್ಬಿಡ್ರಿ. ಹೌದಾ, ನೀನ್ ಹೇಳೋದನು ಬರಬ್ರಿ. ಒಂದು ಕಡ್ಡಿ ತಗಿಂದ ಗಿಡಕ್ ಗೊತ್ತಿಲ್ಲ, ಮನೆ ಒಗತ್ತಿ ಇಡೋದ್ ಗೊತ್ತಿಲ್ಲ. ಅದ್ರಾಗ 1 ಕಪ್ ಚಾ ಸುತ್ತ ಬರಂಗಿಲ್ಲಲ್ಲ ಆಕಿಗ. ಹೌದೌದ್ಲ. ಆಮೇಲೆ ಹೊರಗೆ ಕೊಟ್ರ ಆಮೇಲೆ ಸಗಣಿ ತಿನ್ಬೇಕಾದಿತ್ತು. ಈಕಿ ನಂಬಿ ಹೊರಗೆ ಕೊಟ್ರ ಬ್ಯಾಡಪ್ಪ, ನಿಂಗೆ ಕೊಟ್ಟು ಮದ್ವಿ ಮಾಡ್ತೀವಿ. ಹೆಂಗ್ ಮಾಡ್ತೀವಿ ನೋಡು ಒಟ್ಟ. ಈಗ ಸುಚಿ ಬರ್ತಾಳ. ಆಕಿ ಮುಂದ ಓಟ ಹಂಗ ಹಿಂಗ್ ಮಾತಾಡಿ ಒಪ್ಪುಸು. ಇನ್ನ 1-8 ದಿನ ಹೋದ್ರೆ ಯುಗಾದಿ ಹಬ್ಬ, ಆಮೇಲೆ ಮದ್ವಿ ದಿನಾನ ಅದಾವು. ಲಗುನ ಮದ್ವಿ ಮಾಡಿ ಮುಗಿಸ್ಬಿಡುನು. ಹೌದಿಲ್ಲ ಯಾಕ? ನಾನು 7 ದಿನ ಅಂತ ಕುಂದ್ರಬೇಕು ನೋಡು. ನೀನ ವಿಚಾರ ಮಾಡು. ಹ್ಞೂಲ ಆತಗ ಹಂಗ ಮಾಡುನು. ಅವ್ವ ಏನ್ ಮಾಡಕೂತಿ? ಬಾರ್ವ ಮಗ ಬಾ. ಯಾಕ ಲೇಟ್ ಆತಲ್ಲ? ಅದು ಆಕಿ ರಮ್ಯಾ ಎಲ್ಲೇ ಹೋಗುದಿತ್ತಂತ ಆಕಿಗೆ ಅಲ್ಲಿ ಬಿಟ್ಟು ನಾವ್ ಇತ್ತ ಕಡೆ ಬಂದ್ವಿ. ಗಣ 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 ತಿರುಗ್ ನೀನ್ ತಿರ್ಗಾಲ್ ತಿಪ್ಪಿ ಹಂಗ. ಬೇವ ನೋಡ್ಬೇ. ಹೌದ್ವಾ, ವಯಸ್ಸಿಗೆ ಅಂತ ಬಂದ ಹೆಣ್ಮಗಳು ನೀನು ಹಿಂಗೆಲ್ಲ ಅಡ್ಡಾಡ್ಬಾರ್ದ್ವಾ. ಮನೆಗೆ ಇರ್ಬೇಕು. ಕಾಲೇಜ್ ಮುಗಿತಾ ಮನೆಗೆ ಬರ್ಬೇಕ್ವಾ. ನಾವು ಕಾಲೇಜೇ ಓದಿಲ್ಲ. ನಮ್ಮ ಕಾಲದಾಗ ಅದು ಏಟು ಸ್ಟ್ರಿಕ್ಟ್ ಇತ್ತು, ನಿಂಗ ಗೊತ್ತೌದಿಲ್ಲ. ಬೇವ ಹಂಗಾನು ಬೇಡ್ಬೇ. ಹಂಗಲ್ಲವಾ, ಈಗ ಯುಗಾದಿ ಮುಗಿದ ಮೇಲೆ ಚಲೋ ದಿನ ಅದಾವ್. ಏನು ಒಂದು 15 ದಿನದಾಗ ನಿಂದ ಮದ್ವಿ ಮಾಡಿ ಮುಗಿಸ್ಬೇಕು ಅಂತ ಮಾತುಕತೆ ನಡೆಸೇವಿ. ಮದ್ವಿ ಯಾರ್ದು? ನಿಂದು ನಿನ್ನ ಮಾವಂದು. ಅವ್ವ ದೇವ್ರಿ, ಅಲ್ಲ ಬೇ ಮಾವುಗ ಆಗ್ಲಿ ಹೆಣ್ಣು ನೋಡಿದ್ರನು? ಹುಚ್ಚ ಪ್ಯಾಲಿ, ನೀನ ಹೆಣ್ಣು, ಅವ್ ನಿನ್ನ ಗಂಡ. ಯವ್ವ ತಾಯಿ ಲಗುನ ಮದ್ವಿ ಮಾಡ್ಕ. ನಿಮ್ಮಪ್ಪಗ BP ಒಮ್ಮೆಡಿಗೆ ಏರ್ ಬಿಡ್ತತಿ, ಒಮ್ಮೆಡಿಗೆ ಇಳಿದು ಬಿಡ್ತತಿ. ಹೆಚ್ಚು ಕಡಿಮೆ ಆಗೋಕಿನ ಮೊದ್ಲ ಮದ್ವಿ ಮಾಡ್ಕೊಂಬಿಡು. ಅಲ್ಲವಾ, ನಿಮ್ಮಪ್ಪ ಅದು ಎಷ್ಟು ದಿನದಿಂದ ಹೇಳಕುಂತಾರ ಮದ್ವಿ ಮಾಡ್ಕರವಾ, ನಿಂದೊಂದು ಮದ್ವಿ ನೋಡಿದ್ರ ನಂಗೂ ಓಟು ಸಮಾಧಾನ ಅನ್ನಿಸ್ತತಿ ಅಂತ. ಬೇವಾ ಅಪ್ಪಗೇನೋ ಆಗಂಗಿಲ್ಲ, ನೀನ್ ಇನ್ನೊಮ್ಮೆ ಇಂಥವೆಲ್ಲ ಮಾತಾಡಕ್ ಹೋಗ್ಬೇಡ. ಹೂನವ, ಅಪ್ಪಗೇನೋ ಆಗ್ಬಾರ್ದು, ನಾನು ಅದೇ ಹೇಳಕ್ ಕುಂತೀನಿಲ್ಲ. ಆದ್ರೂ ಅಪ್ಪನ ಮನಸ್ಸು ಇರ್ತೈತಲ್ವ, ನನ್ನ ಮಗಳದು ಮದ್ವಿ ನಾನು ಗಟ್ಟಿದ್ದಾಗ ಆಗ್ಬೇಕು ಅಂತ. ಮದ್ವಿ ಮಾಡ್ಕೊಂಡು ಒಂದು ಗಂಡು ಕೂಸಿ ಎತ್ತು ಕೊಡು. ಮೊಮ್ಮಗನ ಮುಖ ನೋಡಿ ಎಲ್ಲ BP ಪ್ರಾಬ್ಲಮ್ ಕಿತ್ಕೊಂಡು ಹೋಗಿರ್ಬೇಕು, ಹಂಗಾಕೈತಿ. ಹೂನವ, ನನ್ನ ಮಾತು ಕೇಳು. ಅವ್ವ ಅಳಬೇಡ. ಅತ್ತಾಗ ನಿಮ್ಮಪ್ಪ ನಿನ್ನ ಮದ್ವಿ ನೋಡ್ಬೇಕು ಅಂತ ಆಸೆ ಇಟ್ಕೊಂಡ. ಇತ್ತಾಗ ನೀನು ಬೇರೆ ಯಾರಿಗಾರ ಕೊಟ್ಟು ಮದ್ವಿ ಮಾಡು ಅಂತ. ಆದ್ರೆ ನಿಂಗೇನು ಮಾಡೋ ಕೆಲಸನ ಬರಂಗಿಲ್ವಾ. ನೀನು ನಮ್ಮನ್ನೆಲ್ಲ ಬಿಟ್ಟು ಹೋದ್ರೆ ನಮ್ಮನ್ನು ನೋಡ್ಕೋಬೇಕು ಯಾರು? ವಿಚಾರ ಮಾಡ್ವಾ. ನಿಮ್ಮ ಮಾವನ ಮದ್ವಿ ಮಾಡ್ಕ, ನಮಗೂ ಓಟ ಆಸೆ ಆಕೈತಿ. ನೀ ಹೇಳ್ದಂಗೆ ಕೇಳ್ತೀನಿ ತಗೋಬಿ. ಸುಚಿತ್ರಾ ನಿಂತ್ಕರವಾ? ಅಂತೂ ಇಂತೂ ಸುಚಿತ್ರ ಮದ್ವಿ ಒಪ್ಕೊಂಡಿಲ್ ತಗರೇಕ. ಹೂಲ, ನಮ್ಗೂ ಓಟ ಆಸೆ ಆಕೈತಲ್ಲ ಅಂದಿದ್ದಕ್ಕ ಅಂದ್ಲ. ಯಾಕ ಆ ದೇವ್ರ ದಯಿಂದ ಒಂದು 8 ದಿನ ಮುಗಿದ್ರ ಯುಗಾದಿ ಐತಿ. ಯುಗಾದಿ ಆದ್ಮೇಲೆ ಒಂದು 8 ದಿನಕ್ಕೆ ಮದ್ವಿ ನೋಡ್ಲಾ. ಪುರೋಹಿತರನ್ನ ಕರೆಸಿ ಲಗುನ ಮದ್ವಿ ಮಾತುಕತೆ ಮುಗಿಸ್ಬಿಡ್ಬೇಕು. ಯಾಕ ಅದ್ರ ಬಗ್ಗೆ ಎಲ್ಲ ಚಿಂತಿ ಬಿಡು, ನಾನೆಲ್ಲ ಕರ್ಕೊಂಬರ್ತೀನಿ. ನೀನ್ ಓಟೋ ಮಾವನ್ ಕಡೆ ಹುಷಾರಿ. ಹೂಲ, ತಡಿ ಬರ್ತೀನಿ. ಏನಾರ ಬೇಕಾ? ಮೇಡಮರ ಏನಪ್ಪ ಏನಾತ? ಏನಿಲ್ರಿ, ಅದು ನನಗೂ ಹೆಣ್ಣು ನೋಡಕ್ ಕುಂತಾರ್ರಿ ನಮ್ಮ ಊರಾಗ. ಅದ 1-2 ದಿನ ಸುಟ್ಟಿ ಬೇಕಿತ್ರಿ ಊರಿಗೆ ಹೋಗಾಕ. ಹೌದೇನಪ್ಪ, ಕಲ್ಯಾಣ ಕಾರ್ಯಕ್ಕ ಬ್ಯಾಡ ಅನ್ಬಾರ್ದಂತ. ಹೋಗ್ಬಾರಪ್ಪ. ಯಾವಾಗ ಹೊಂಟಿ? ನಾಳೆ ಹೊಂಟೇನು? ಹ್ಞೂ ರೀ, ನಾಳೆ ಹೊಂಟನಿ. 2 ದಿನದಾಗ ಬಂದ್ಬಿಡ್ತೀನಿ. ಹೋಗ್ಬಾರಪ್ಪ, ಲಗುನ ಬಾರಪ್ಪ. ಮತ್ತ ನಮಗೂ ಸ್ವಲ್ಪ ದವಾಖಾನಿ ಅದು ಇದು ಹೋಗೋದು ಬರೋದು ಇರ್ತತಿ. ಮತ್ತ ಸುಚಿತ್ರ ಕಾಲೇಜ್ ಹೋಗ್ಬೇಕು. ನಮ್ದು ಈಗ ಮದ್ವಿ ಮನಿನ ನೋಡು. ಒಟ್ಟು ಹುಷಾರಿ, ಲಗುನ ಬಾ. ನಾಳೆ ಸುಚಿತ್ರ ಅವ್ರ ಕಾಲೇಜ್ ಮುಗ್ದಿಂದಾನ ಹೋಗ್ತೇನ್ರಿ ನಾನು. ಹಂಗ ಮಾಡಪ್ಪ. ತಡ್ಲಾ ಬರ್ತೀನಿ. ಅಂತೂ ಇಂಥ ದೊಡ್ಡ ಅರಮನಿ ಅಂತ ಮನಿ ನಂದ. 8 ದಿನ ತಡದ್ನಿ ಅಂದ್ರ ಇದೆಲ್ಲ ಆಸ್ತಿ ನಂದ. APMCನೂ ನಂದ. ಆಹಾ, ರಾಜಕುಮಾರ ನಾನೇ ರಾಜಕುಮಾರ.
ಚಂದ್ರಿಕಾ ಕುಂತಿಯಲ್ವಾ? ಏ ಬಾರೇ ಅಕ್ಕ ಕುಂದ್ರ ಬಾ. ಏ ಕುಂದ್ರದಂಗಿರ್ಲಿ ಯವ್ವ. ಅಲ್ಲ ಹುಡುಗಿ ಬರ್ತಾಳ ಅಂದಿದ್ದಿ ಬಂದಿಲ್ಲನು? ಹೇಳೇನೆ ಅಕ್ಕ. ಅಂದ್ರ ಹುಡುಗಿ ಅವ್ವ ಅಪ್ಪಗ ಮಾತಾಡಿನಿ. ಹಿಂಗ ಚಲೋ ವರ ಐತಿ. ಫಸ್ಟ್ನೇದಪ್ಪ ಬಿಡುಗಡೆ ಆಗಿದ್ದಲ್ಲ ಏನಲ್ಲ ಚಲೋ ಹುಡುಗೈತಿ. ಆದ್ರೆ ಇದ್ದಂತವ್ರಲ್ಲ ದುಡ್ಕೊಂಡ್ ತಿನ್ನೋರು ಕಾರ್ ಹೊಡಿತಾನ ಹುಡುಗ. ಬಾಳ ಚಲೋ ಹುಡುಗದಾನ. ನಾವು ಕಣ್ಣ ಇಲ್ಲೇ ನೋಡೇವಿ. ಮತ್ತೆ ಹೆಂಗ್ ಮಾಡುನು ಅನ್ನಿ. ಅವ್ರಂದ್ರು ಆತ್ ತಗೋರವ ನಮಗೂ ಚಲೋ ಹುಡುಗನ ಬೇಕು. ಮತ್ತೆ ಏನ್ ಮಾಡ್ಬೇಕು? ಇರೋದು ಒಂದ ಮಗ ಒಂದ ಮಗಳು. ಆಸ್ತಿನೂ ಈಡೈತಿ ಕೊಟ್ಟು ಮದ್ವಿ ಮಾಡ್ಕೊಂಡ್ರ ಆತು. ಎತ್ತಾಗ್ರ ನನ್ನ ಮಗಳು ಚಲೋ ಮನೆ ಸೇರ್ಬೇಕು. ಏನ್ ಮಾಡ್ಬೇಕು? ಮಾಡ್ಬಾರ್ದು ಮಾಡ್ಬಿಟ್ಟಾಳ ಅಂತ ಅಂದ್ರು. ಹೌದಾ? ಹಂಗಂದ್ರ ಅಲ್ಲ ಅದು ಹೊಟ್ಟೆಗಿಂದ ತಗ್ಸ್ಯಾರೇನಿಲ್ಲ ಇನ್ನ? ಇಲ್ಲ ಯಾಕ ಇನ್ನ ತಗ್ಸಿಲ್ಲ. ಅದು ಹೊಟ್ಟೆಗಿನ ಕಾಂಪಿಲೇಷನ್ ಏನೋ ಆಗೈತಂತ. ಅದು ಇನ್ನೊಂದ್ 15 ದಿನ ಬಿಟ್ಟು ತೆಗಿತಾರಂತವ್ರು. ಹೌದನು? ಅಲ್ಲ ಮತ್ತೆ ಹೆಣ್ಣು ನೋಡು ಶಾಸ್ತ್ರ ಮಾಡುನು ಬಾ ಅಂತ ಹೇಳಿನಲ್ ನನ್ ಮಗ್ಗ. ಏನ್ ಮಾಡ್ಬೇಕಾತ ಯಾಕ? ಆದ್ರ ನಾನು ಹೇಳ್ದಂಗ್ ಮಾಡು. ನೋಡಿಲಿ ಆ ಹುಡುಗಿಗ ಹೊಟ್ಟಿಲೈತಿ ಅನ್ನೋದು ಗೊತ್ತಾಗ್ಲಾರ್ದಂಗ ಡ್ರೆಸ್ ಹಾಕೊಂಡ್ಬಿಡು ಅನ್ನೋ. ಏನೋ ಸೀರೆ ಉಟ್ಕೊಂಡ್ರೆ ಗೊತ್ತಾಕತಿ. ಏನು ಸೀರೆ ಉಟ್ಕಬೇಡ ಡ್ರೆಸ್ ಉಟ್ಕ ಅಂತ ಹೇಳು. ಏನು ಎತ್ತಕರ ಒಂದು ಪಾಪ ನನ್ನ ಮಗಾಲಿ ಒಂದ್ ಚಲೋ ಜೀವನ ನೋಡ್ತೈತಿ. ಅದ ಬರ್ತಂದಾಗ ಸಾಯ್ಬೇಕನು ಅಂದ್ರ ಅಂದ್ರ ಹುಡುಗಿಗೂ ಒಂದು ಜೀವನ ಸಿಕ್ತತಿ. ಇದ್ದಂತವ್ರ ಮನಿ ಕನ್ನಿ ಅಂದ್ರ ನನ್ನ ಮಗು ಒಟ್ಟು ಹೆಲ್ಪ್ ಆಕತಿ ಅಂತ. ಏನ ನೋಡ್ವಾ ನನಗೇನು ಗೊತ್ತಿಲ್ಲ. ಮತ್ತ ನೀನಾಗೆ ಮ್ಯಾಲೆ ಬಿದ್ದು ಮಾಡ್ಕೊಳಕ್ ಕುಂತಿ. ಇದಕ್ಕೂ ನನಗೇನು ಸಂಬಂಧ ಇಲ್ವಾ? ಮತ್ ನೀನ್ ತಲೆ ಮೇಲೆ ತರಬೇಡ. ಇಲ್ವಾ ನನ್ನ ಗಂಡ ಕೇಳಿನಿ. ನನ್ನ ಗಂಡನು ಹೊಂದನ ನನ್ನ ಮಗನೂ ಹೊಂದನ. ಆದ್ರ ಒಟ್ಟಿಲಿದ್ದಿದ್ ಗೊತ್ತಿಲ್ಲ ಅಷ್ಟ. ಅದು ತೆಗಸ್ಬಿಟ್ರೆ ಮುಗಿದೋತು ಮದ್ವಿ ಮಾಡ್ಬಿಡುದ. ನೋಡ್ವಾ ನಿನ್ ಇಷ್ಟ. ಚಂದ್ರಿ ಅದಿ ಏಟಿ ಎದರ್ತಿ ಯವ್ವ. ಅದು 2 ಜನ ಗೊತ್ತಾಗ್ಲಾರ್ದಂಗ ಹೊಟ್ಟೆಗಿನ ತಗಸಿ ಮದ್ವಿ ಮಾಡ್ಕೊಂಡಿಲ್ಲ. ಇದು ಗೊತ್ತಾಗಿ ಮಾಡಕ್ ಕುಂತವಿ. ನನಗ್ ಗೊತ್ತು ನಿನಗ್ ಗೊತ್ತು ಅವ್ರಿಗೆ ಗೊತ್ತು. ಮತ್ತೆ ಯಾರಿಗೂ ಗೊತ್ತಿಲ್ಲಲ್ಲ ಬಿಡು. ನೀನು ಯಾರ ಮುಂದೆ ಬಾಯ್ ಬಿಡ್ಬೇಡವಾ. ಕಮಿಷನ್ ತಗೊಂಡಿ ನೋಡಿ ಈಡಾಗಿ ಯವ್ವ ಹಿಂಗ ಹೇಳಿ ಯಾರ ಮುಂದಾರ ಕಮಿಷನ್ ಇನ್ನ ಕೊಟ್ಟಿಲ್ಲ ಅವರು. ಮದ್ವೆ ಆದ್ಮೇಲೆ ಕೊಡ್ತಾರಂತ. ಅವ್ರು ನಮ್ಗ ಈಡಾಗಿ ವರದಕ್ಷಿಣೆ ಎಲ್ಲ ಕೊಟ್ರ ನಾನು ನಿನಗ ಓಟ್ ಕೊಡ್ತೀನಿ ತಗೋ ಏಟರ ಓಟ್. ಆದ್ರ ಊರಾಗೆಲ್ಲ ಬಾಯ್ ಬಿಡ್ಬೇಡವಾ. ನನ್ನ ಮಗನ ಮರ್ಯಾದೆ ಹೋಗ್ಬಿಡ್ತತಿ. ಮಳ್ಳಿ ಮಗ್ಗ ಮಸಿ ಬಳ್ಯಾಕ ಕುಂತ ಪಾಪ. ಅದ್ರ ತಾಯಿ ಇದ್ದಿದ್ರೆ ಹಿಂಗ್ ಮಾಡ್ತಿದ್ಲ. ಏನ್ಲೇ ಚಂದ್ರಿ ಏನೋ ವಿಚಾರ ಮಾಡಕ್ ಕುಂತೀವ? ಏನಿಲ್ಲ ಇವತ್ತು ಸಾಯಂಕಾಲ ಬರ್ತಾಳ ಹುಡುಗಿ. ನಾಳೆ ನಿನ್ನ ಮಗ ಬರ್ತಾನಂದ್ರ ನಾಡ್ದನ ಹೆಣ್ಣೋಡ ಶಾಸ್ತ್ರ ಮುಗಿಸ್ಬಿಡುನು. ಹಂಗೆ ಮಾಡನ್ ತಗ. ಆದ್ರ ಹುಡುಗಿಗ ಅಂಬ್ರೆಲಾ ಡ್ರೆಸ್ ಹಾಕನು. ಅದು ಒಟ್ಟಿಗಿಟ್ಟಿ ಕಾಣಂಗಿಲ್ಲ. ಹೇಳ್ತೀನಿ ತಗ. ಕುಂದ್ರ ಬಾರ ಕೈ ತಂದು ತಿಂದಿರ್ತಿ. ಅಯ್ಯೋ ಮದ್ವಿ ಮನಿ ಅಂತ ಕೈ ಕಾಲ ನಿಂದ್ರವಲ್ಲ ಬಿಡ. ಒಟ್ಟು ಚುಮುರಿ ಬೆಳ್ಳುಳ್ಳಿ ಚುಮುರಿ ಅವಲಕ್ಕಿ ಹಚ್ಚಿದ್ದು ಎಲ್ಲ ಮಾಡಿಡ್ಬೇಕಲ್ಲ. ಮನೆಗ್ ಮಂದಿ ಬರೋರು ಹೋಗೋರು ಮತ್ತ ಸುದ್ದಿ. ಏನಂದಿ? ಏನಿಲ್ಲ ಯಾಕ. ಅದು 100 ರೂಪಾಯಿ ಕೊಡ್ತೀನಿ ಚಂದ್ರಿ. ನಾಳೆ ನನ್ನ ಮಗ ಬಂದಾಗ ಒಟ್ಟು ಚಲೋ ಅಡಿಗೆ ಮಾಡ್ಬೇಕಲ್ಲ. ಅದಕ್ಕೆ ಕಾಯಿಪಲ್ಲೆ ತರ ಕೊಟ್ಟಿದ್ನಿ. 100 ರೂಪಾಯಿ ಕೊಟ್ರೆ ಚಲೋ ಆಕಿತ್ವಾ. ಅಲ್ಲ ಯಾಕ ರೊಕ್ಕ ತಗೊಂಡ್ ನಾನು ಎಲ್ಲರ ಓಡೋಕೇನು ಯವ್ವ. 100 ರೂಪಾಯಿ ಹೆಂಗ್ ಮಾಡ್ತಿ ಕೊಡ್ತೀನಿ ತಗ. ಸಿಟ್ಟು ಆಗ್ಬೇಡ್ಲಿ ಚಂದ್ರಿ. ಕೋಡಂತಿ ತಗೋರವ. ಮಾತಾಡಿದ್ರೆ ಸಿಟ್ಟು ಬರ್ತೈತಿ ನಿನಗ. ಮತ್ತ ನನ್ನ ಸಸಿ ಬಂದ ಮೇಲೆ ಒಟ್ಟು ಫೋನ್ ಹಚ್ಚಿ ಹೇಳ ಬಂದು ನೋಡ್ಕೊಂಡು ಹೋಗ್ತೀನಿ. ಹೇಳ್ತೀನಿ ತಗೋ. ಬರ್ತೀನಿ ತಗರವ ನಾನು. ಮತ್ತ ಅಂಜಲಿ ಹೊಸ್ತಾಗಿ ಮದುವೆಯಾಗಿ ಬಂದಾಳಲ್ವಾ ಮಾಲಿಂಗನ ಏಂತಿ. ಆಕಿ ಗೋಟು ಆಕಿ ಹುಡಜ್ಜಿಗ ಮಾಲಿಂಗಣ್ಣಗ ಎಲ್ಲ ಹೇಳ್ಬೇಕು. ಹಿಂಗತೆ ನಾಳೆ ಹೆಣ್ಣೋಡ ಶಾಸ್ತ್ರ ಇಟ್ಕೊಂಡಿವಿ ನೀವು ಬರ್ರಪ್ಪ ಅಂತ ಹೇಳ್ಬೇಕು. ಈ ನನ್ನ ಮಗ ಅವ್ರಿಗೆ ಭಾಳ ಹಚ್ಕೊಂಡ್ಬಿಟ್ಟಾನ. ಅವ್ರು ಹೇಳ್ದಂಗ ಕೇಳ್ತಾನಿವ. ಅದಕ್ಕೆ ಅವ್ರಿಗೂ ಕರಿಬೇಕು. ಕರಿ. ಬಾಯ್ ಬಿಡಬಾರ್ದ ಮತ್ ನೀನು? ಇಲ್ಲ ಅಳಯ್ಯಕ ಬಾಯ್ ಬಿಡಂಗಿಲ್ಲ. ಬರ್ಲಾ? ತಗೋಯಕ ನಂಗೆ ಓಟ್ ಕೆಲ್ಸ ಐತಿ. ಹೊಲಕ್ಕ ಕಳಿ ಕೀಳಕ್ ಹೋಗ್ಬೇಕು. ತಗೋ. ರೊಕ್ಕದಾಸಕ ಏನ್ ಮಾಡಂದ್ರು ಮಾತಾಡ್ಬಿಡಿಕಿ. ಪಾಪ ಆ ಅವಿನಾಶ್ ಎಷ್ಟು ಒಳ್ಳೆ ಹುಡುಗದಾನ. ಅವನಿಗ ಇಂಥ ಹುಡುಗಿನ ಗಂಟು ಹಾಕಕ್ ಕುಂತ ನೋಡು. ನಾನು ಹೋಗಿ ಈಕಿ ಮುಂದೆ ಬಾಯ್ ಬಿಟ್ಟೇನೆ. ಸುಮ್ಮನಾರ ಇರ್ಲಿಲ್ಲ ನಾನು. ಈಗ ಏನಾರ ಅಂದ್ರ ನನಗೂ ಕಮಿಷನ್ ಬರಂಗಿಲ್ಲ. ಹೋಗ್ಲಿ ಬಿಡಿ ಏನಾರ ಮಾಡ್ತಲಿ. ಹಣೆ ಬರ್ದಾಗಿದ್ದಂಗ ಆಕೈತಿ. ಯಾರು ತಪ್ಸಕ್ಕಾಗಂಗಿಲ್ಲ. ಈಕಿನ ಅಲ್ಲ ಗ್ಯಾಸ್ ಐತಿ ಅಂತ ಎಲ್ಲ ಗ್ಯಾಸ್ ಮೇಲೆ ಮಾಡ್ಕೊಂಡು ಕುಂತ್ರ ಗ್ಯಾಸ್ ಈಡಾಕತನು. ಗ್ಯಾಸ್ ರೇಟು ದಿನದಿಂದ ದಿನಕ್ಕೆ ಹೆಚ್ಚಾಗ ಕುಂತಂತ. ಯವ್ವ ಒಟ್ಟು ರೊಟ್ಟಿ ಗ್ಯಾಸ್ ಮೇಲೆ ಮಾಡುದು ಬಿಡು. ಒಲಿ ಮೇಲೆನ ಮಾಡು. ಹೂರಿ ಎತ್ತೀರ ಹಂಗ ಮಾಡ್ತೀನಿ. ಏನ್ ಮಾಡ್ತೀನಿ ನೋಡು. ಯಾಕ ಅಯ್ಯ ಬಾರ ಸುಮಿತ್ರವಾ ಬಾ ಬರ್ರಿ ಒಳಗ್ ಕುಂದ್ರ ಬರ್ರಿ. ಅದು ಬಂದಿದ್ರಲ್ರಿ ಅದಕ್ಕೆ ಹೇಳಿದ್ನಿ. ಏನವಾಯ್ತ ಕಡಿ? ಏನಿಲ್ವಾ ಖುಷಿ ವಿಚಾರ. ಥೋ ಈ ವಯಸ್ನಾಗ ಅದಿ ಅಂತದ್ಲೆ ಖುಷಿ ವಿಚಾರ. ಯವ್ವ ಒಲೆವ ಯವ್ವ. ಮೊಮ್ಮಕ್ಕ ಕಾಣ ವಯಸ್ನಾಗ ಮಗನ್ ಕಾಡಕ್ ಕೂತೀಯ ನೀನು ಯವ್ವ. ಥೋ ಏನಂತ ಮಾತಾಡ್ತೀಯ ಏನಯ್ಯವ ನೀನರ? ಅಲ್ಲ ನನ್ನ ಮಗ್ಗ ಕನ್ನೆ ನೋಡಕ್ ಕುಂತಾನಿ. ಆ ಖುಷಿ ವಿಚಾರ ಹೇಳಕ್ ಬಂದನಿ. ಹೌದ್ರಿ? ಏನ ಅವಿನಾಶ್ಗ ಏನ್ ನೋಡಕ್ ಕುಂತೀಯ? ಅದಕ್ಕೆ ನಿನಗ ಕರೆಕ್ಟ್ ಬಂದ ನಾನು. ನೀನು ನಿನ್ನ ಮಗ ಸೊಸಿ ಎಲ್ಲರೂ ಬರ್ಬೇಕು ನೋಡುವ. ನಾಳೆ ಸಾಯಂಕಾಲ 5 ಗಂಟೆಗೆ ಏನ್ ನೋಡ ಶಾಸ್ತ್ರ ಇಟ್ಕೊಂಡಿವಿ ಬಾ. ಅಯ್ಯಯ್ಯ ಇಂಥ ಖುಷಿ ವಿಚಾರ ಅದು ಯಾಕೆ ಒಗ್ಮಕ ಅನ್ನೋದು ಗಂಟಿಕ್ಕಂಡು ಹೇಳಕ್ ಕುಂತಿ. ಒಟ್ ನಕ್ಕಂತ ಹೇಳ್ಬಾರ್ದನು. ಅಯ್ಯಯ್ಯವ ಏನೇನಾರ ಮಾತಾಡ್ತಿ. ಮತ್ತೇನ್ ಮಾಡ್ಬೇಕು? ನಾಳೆ ಬಂದ್ಬಿಡ್ರೆ ಮತ್ತ? ಬರ್ತೀವಿ. ಯಾಕೆ ಬರಂಗಿಲ್ವಾ? ಬರ್ತೀವಿ. ಅಲ್ಲ ಏನ್ರಿ ಹುಡುಗಿ ಹೆಸರು? ಕಲ್ಪನಾ. ಹೌದಾ? ಯಾವ ಊರು? ಇಲ್ಲೇ ಬಾಜು ಊರ ನರಗುಂದನ. ಹೌದ್ರಿ ಚಲೋ ಆತ್ ತಗರಿ. ಬರ್ತೀನಿ. ಅವ ನಾನು ಮಾಲಿಂಗಗೂ ಹೇಳ್ಬಿಡು ಎಲ್ಲರೂ ಬರ್ಬೇಕಾ. ಮತ್ತ ನಾಳೆ ಅವಿನಾಶನು ಬರಾಕ್ ಕುಂತಾನಂತ ಊರಿಂದ. ಅದಕ್ಕ ಹೆಣ್ಣೋಡ ಶಾಸ್ತ್ರ ಇಟ್ಕೊಂಡು ಮುಗಿಸಿ 1-2 ದಿನದಾಗ ಮದುವೆ ಮಾಡಿ ಮುಗಿಸ್ಬಿಟ್ರ ಚಿಂತೆ ತಪ್ತತಿ ಅಂತ. ಅಯ್ಯ ಈಗರ ಹೆಣ್ಣೋಡ ಶಾಸ್ತ್ರ ಅಂದಿ ಆಗ್ಲೇ ಮದುವೆ ಈಗ? ಇವನವಲ್ಲೇ ಬೈವಾ. ನಾಳೆ ಅದು ಏನೇನ್ ಮಾತಾಡಿ ಅದು ಏನೇನು
ಕುಲಿಗೆಡಿಸ್ತಾಳ ಏನ ಐಕಿ ಹೆಣ್ಣು ನೋಡೋ ಶಾಸ್ತ್ರನ. ಈ ಅಂಜಲಿ, ಈ ಅಮ್ಮಂದು ಕಿವಿಗೆ ಹಾಕ ಏನಿತ್ತಲ್ವ ಅದು ಹಾಕಿದಾಗ ಫೋಟೋ ಚಲೋ ಕಿವಿ ಕೇಳಿಸ್ತಾವು. ಈಗ ನೋಡು ಅದು ಖಾಲಿ ಆಗೈತೆ ಏನ ತಂದು ಕೊಡೆ ಮೊದ್ಲು ಹಾಕಲಿ. ಇವ ಸಾಕಾಗ ಹೋಗಿತ್ತು ನೋಡಿ ಮುದುಕಿ ಕಾಲಾಗ. ಆತ್ ತಗೋರವ, ನಾನು ಬರ್ತೀನಿ ಅಂಜಲಿ. ನಾಳೆ 5 ಗಂಟೆಗೆ ಲಗುನ ಬರ್ಬೇಕಾ ಮತ್ತ ತಪ್ಪಸ್ಬೇಡ್ರಿ. ಅಯ್ಯಯ್ಯ ಮದುವೆ ಅಂತಾಳು, ಒಮ್ಮೊಮ್ಮೆ ಹಂಗಂತ ಒಮ್ಮೊಮ್ಮೆ ಹಿಂಗಂತ. ಅತ್ತಿಯರ ನಾಳೆ ಹೆಣ್ಣು ನೋಡೋ ಶಾಸ್ತ್ರ ಅಂತ್ರಿ 8 ದಿನ ಬಿಟ್ಟು ಮದುವೆ ಅಂತ್ರಿ. ಹಂಗಂದ್ಲಿ ಆಕಿ ಒಟ್ಟು ಜೋರ ಬೊಗಳ್ಬೇಕಿಲ್ಲ. ಆಕಿಗ ಮನಸ್ಸಿಲ್ಲಲೇ ಮದುವೆ ಮಾಡುದು, ಅದಕ್ಕೆ ಹಂಗೆ ಮಾಡ್ತಾಳ ಆಕಿ. ಹೇಳೋ ಬ್ಯಾಡ್ವೋ ಅಂತ ಹೇಳಕ್ಕುಂತಾಳ. ನಾಳೆ ಅವಿನಾಶ ಬರ್ತಾನ ಏನ ಒಟ್ಟ ರುಚಿ ರುಚಿಯಾಗಿ ಅಡಿಗೆ ಮಾಡ್ಲಿ ಪಾಪ ಉಣ್ಕಲಿ. ಹೂರಿ ಎತ್ತೀರ ಹಂಗ ಮಾಡ್ತೀನಿ. ಎತ್ತಾಗರ ಬಂದ ಅವ್ರಿಗೂ ಮದುವೆ ಆತಂದ್ರ ಭಾಳ ಖುಷಿ ಆಕೈತವ ನನಗೆ. ಇವ್ರು ಬಂದ್ರಂದ್ರ ಮೊದ್ಲು ಹೇಳ್ಬೇಕು ಖುಷಿ ವಿಚಾರನ.